ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ. ಸರ್, ಈಗ ಹೆಂಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಂಗ ನಮ್ದು ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ರಿ. ಕೂತ್ಕೊಳ್ಳಿ. ನೀವೇನು ಈ ಕ್ರಿಟಿಕಲ್ ಇನ್ಸೈಡರ್ ಆಗಿ ನೀವು ಹೇಳಲಿಲ್ವಾ ಹಿಂದಿನ ಸರ್ಕಾರದಲ್ಲಿ? ಹೇಳಿದ್ರ ಇದನ್ನೆಲ್ಲ? ಅದು ಸರಿ, ನಾನು ಕೇಳೋದಕ್ಕೆ ಅದಂತೇನು ತಕರಾರಿಲ್ಲ. ಆದರೆ ನೀವು ಹಿಂದಿನ ಸರ್ಕಾರಕ್ಕೆ ಹೇಳಿದ್ರ ಇದನ್ನ, ಅಥವಾ ನಿಮ್ಮ ಮಾತು ಕೇಳಲಿಲ್ವಾ? ಕೇಳಲಿಲ್ಲ, ಬಿಡಿ ಎತ್ತಗೋಲಿ. ಬೇಡ, ಸುನಿಲ್ ಕೇಳೋದಿಲ್ಲ. ಸುನಿಲ್ ನಮ್ಮ ಹುಡುಗ. ನೀನು ನಮ್ಮ ಮನುಷ್ಯನೇ ಕಣೆಯ. ಸಿ ಪಾಟೀಲ, ಇಲ್ಲಿ ಬಹಳ ಜನ ನಮ್ಮ ಮನುಷ್ಯರು ಇದ್ರ. ಸಿದ್ದು ಸೌದಿ ಮಾತ್ರ ನಮ್ಮ ಮನುಷ್ಯ ಅಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, I am going to constitute an high power committee headed by a known economist of this state. ಆಗ್ಬೋದಾ? ಅದಕ್ಕೋಸ್ಕರ ಏನಿದು? ಆಮೇಲೆ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಅನುದಾನ ಇದ್ದದ್ದು 2007 ಎಲ್ಲ ಓದ್ಬಿಡ್ಲ? ಬೇಡ ಅಲ್ಲ, ನೀವು ಅಧ್ಯಕ್ಷರು ಹೇಳ್ದಾಗ ಕೇಳೋದು ನಾನು. ಟೋಟಲ್ 46,453.96 ಅಲೋಕೇಶನ್. ಖರ್ಚಾದ್ದು ಎಷ್ಟು ಗೊತ್ತಾ? 32,433. ಈ ವರ್ಷದ ಸೇರಿಲ್ಲ. 32,433. ಇಷ್ಟಾದರೂ ಕೂಡ ತಾರತಮ್ಯ ಸಂಪೂರ್ಣವಾಗಿ ತಗ್ಗಿಲ್ಲ. ಅದಕ್ಕೋಸ್ಕರ 32,433 ಕೋಟಿ. ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ. ಅದು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. 3,000 ಕೋಟಿನೂ ಕೂಡ ಖರ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು 35,433 ಕೋಟಿ ಆಗುತ್ತೆ. ಈ ವರ್ಷನೂ ಸೇರಿಸಿ 35,433 ಕೋಟಿ. ಇಷ್ಟಾದರೂ ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಿರ್ತಕ್ಕಂಥ ತಾರತಮ್ಯ ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ತಾಲೂಕುಗಳು ಕೂಡ ಇದ್ದಾವೆ. ಬೇರೆ ಈಗ ನಮ್ಮ ಕನಕಪುರ ಹೇಳಿದ್ರಿ ನೀವು, ಹಾಗೇನೆ ಹೆಗ್ಗಡದೇವನ ಕೋಟೆ ಇದೆ, ಹಾಗೇನೆ ಚಾಮರಾಜನಗರ ಇದೆ. ಬೆಂಗಳೂರಿನಲ್ಲಿ ಅನೇಕ 11 ಅತ್ಯಂತ ಹಿಂದುಳಿದ ತಾಲೂಕುಗಳು 11 ಇದ್ದಾವೆ. ಸೊ ಒಟ್ಟು ಸೇರಿ 114 ತಾಲೂಕುಗಳು ಅಂತ ಎಲ್ಲ ಸೇರಿ ಇಡೀ ರಾಜ್ಯದಲ್ಲಿ 114 ತಾಲೂಕುಗಳು. ಅದ್ರ ಪ್ರಕಾರ ಈಗ ಇವೆಲ್ಲ ತಾರತಮ್ಯ ಹೋಗ್ಬೇಕಲ್ಲ. ಅದಕ್ಕೆ ಈ ಕ್ರಮ ಸರ್ಕಾರ ಇವತ್ತು ಘೋಷಣೆ ಮಾಡ್ತಾ ಇದೆ. ಸರ್ಕಾರದ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಒಂದು ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿ ಮತ್ತೆ ಅವರು ಶಿಫಾರಸನ್ನು ತಗೊಂಡು ಆ ಶಿಫಾರಸು ಕೊಡೋವರೆಗೆ ಈಗ ಇದು ಮುಂದುವರಿತದೆ. 3,000 ಮಂತ್ರಿಗಳೇ ಅದಕ್ಕೊಂದು ಕಾಲಮಿತಿ ಹಾಕ್ರಿ. ಅದಕ್ಕೊಂದು ಕಾಲಮಿತಿ ಇಲ್ಲ ಅಂದ್ರೆ ಏನಾಗ್ತೈತೆ, ಅವ್ರು ಬರೀ TID ಕಾರ್ ಬಂಗ್ಲೆ ಸಲುವಾಗಿ ಅವ್ರೊಂದು 2 ವರ್ಷ ವರದಿ ಕೊಡ್ತಾರೆ. ಅದೊಂದು ದೊಡ್ಡ ಜಾಗ್ರತೆ ಕೊಡಕ್ಕೆ ಕಾಲಮಿತಿ ಹಾಕೋಣ. 6 ತಿಂಗಳಲ್ಲೇ ಕೊಡಿಯಪ್ಪ ಅಂತ ಹೇಳೋಣ. ಯಾಕಂದ್ರೆ ನಂಜುಂಡಪ್ಪನವ್ರ ವರದಿ ಇದೆ, ಹಿಂದೆ ಪಂಚವಾರ್ಷಿಕ ಯೋಜನೆಗಳೆಲ್ಲ ಇದೆ, ಸೆಂಟ್ರಲ್ನವರು ಕೂಡ ಮಾಹಿತಿ ಎಲ್ಲ ಇಟ್ಕೊಂಡಿದ್ದಾರೆ, ಅವೆಲ್ಲ ಇದಾವೆ. ಸಮಯ ಜಾಸ್ತಿ ತಗೋಬೇಡಿ, 6 ತಿಂಗಳಲ್ಲೇ ಕೊಟ್ಬಿಡಿ ಅಂತ ಹೇಳ್ತೀನಿ. ಆಗ್ಬೋದಾ? ನೋಡಿ, ನಮ್ಮ ಸರ್ಕಾರ ಈ ತಾರತಮ್ಯ ಹೋಗಲಾಡಿಸ್ಲಿಕ್ಕೆ ನಾವು ಪಾಸಿಟಿವ್ ಆಗಿದ್ದೀವಿ. ವಿ ಆರ್ ಪಾಸಿಟಿವ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ. ರಾಯರೆಡ್ಡಿ ಅವರೇ, ಕಲ್ಯಾಣ ಕರ್ನಾಟಕ ಅಲ್ಲಿ ಬಸವ ಕಲ್ಯಾಣ ಇತ್ತಲ್ಲ, ಮಾನ್ಯ ಯತ್ನಾಳ್ ಅವರೇ, ಬಸವ ಕಲ್ಯಾಣ ಏನೋದು, ಏನ್ ಹೇಳಿ?
ಬಸವಣ್ಣನವರ ಕಾರ್ಯಕ್ಷೇತ್ರ, ಅಲ್ಲೇ ಅನುಭವ ಮಂಟಪ ಇದ್ದದ್ದು. ಕರ್ಮಭೂಮಿ, ಕಾರ್ಯಕ್ಷೇತ್ರ ಅಂದ್ರೂ ಒಂದೇ, ಕರ್ಮಭೂಮಿ ಅಂದ್ರೂ ಒಂದೇ. ಆಯ್ತಪ್ಪ, ನೀ ರಾಯರೆಡ್ಡಿ ಹೇಳದನ್ನೇ ಹೇಳ್ತೀನಿ, ನನ್ಗೇನಂತೆ. ಇಲ್ಲ, ಶಾಂತ ಏನಿಲ್ಲ, ಅವ್ರು ಶಾಂತವಾಗಿದ್ದಾರೆ. ನೀವು ಎಷ್ಟೇ ಪಂಪ್ ಹೊಡೆದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ. ಇಡೀ ನಿಮ್ ಸಮುದಾಯ ನಿಮ್ ಶಾಂತ ಮಾಡತ್ರ ಕಾಯ್ಕೊಂಡು ಕೂತಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡಿದ್ರು, ಶಾಂತ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ನಾನು ಶಾಂತ ಮಾಡಬಾರ್ದತ್ತೆ ಅದೊಂದು ಟೀಮ್ ಕಟ್ಕೊಂಡು ಬಿಟ್ಟಾರೆ. ಅವ್ರು ಸಾಯೋವರೆಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ.